ಮತ್ತೆ ಡೊನಾಲ್ಡ್ ಟ್ರಂಪ್ ಅವರು ಬಡಬಡಿಸಲಿಕ್ಕೆ ಶುರು ಮಾಡಿದ್ದಾರೆ. ನರೇಂದ್ರ ಮೋದಿ ಈಸ್ ಮೈ ಫ್ರೆಂಡ್, ಐ ಲೈಕ್ ಇಂಡಿಯಾ, ಯು ಕ್ಯಾನ್ ಟ್ರಸ್ಟ್ ಮೀ, ಯು ಕ್ಯಾನ್ ರಿಲೈ ಅಪಾನ್ ಮೀ, ಯು ಕ್ಯಾನ್ ರಿಲೈ ಅಪಾನ್ ಯುನೈಟೆಡ್ ಸ್ಟೇಟ್ಸ್. ಹೀಗಂತ 2 ನಿಮಿಷದಲ್ಲಿ 4 ಸಲ ಬಡಬಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್, ಅಮೆರಿಕೆಯ ಅಧ್ಯಕ್ಷ. ನಿನ್ನೆ 250ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭ ದಿಲ್ಲಿಯಲ್ಲಿ, ಅಮೇರಿಕೆಯ ಎಂಬಸಿಯಲ್ಲಿ. ಸರ್ಜಿಯೋ ಗೋರ್ ಇದ್ದಕ್ಕಿದ್ದ ಹಾಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ ಅಂದರು. ಏನು ಸರ್ಪ್ರೈಸು? ಇಲ್ಲ, ಡೊನಾಲ್ಡ್ ಟ್ರಂಪ್ ಅವರು ನೇರವಾಗಿ ಬಂದು ಇಲ್ಲಿ ವರ್ಚುವಲ್ ಇದರಲ್ಲಿ ಪಾಲ್ಗೊಳ್ಳಲಿದ್ದಾರೆ, ಭಾರತವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮೊದಲನೇದಾಗಿ ಅಹಂಕಾರದ ಮೊಟ್ಟೆ ಡೊನಾಲ್ಡ್ ಟ್ರಂಪ್. ಈ ರೀತಿಯಾಗಿ ನಾನು ಮಾತಾಡ್ತೀನಿ ಅಂತ ಆತ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆತನ ಮನಸ್ಥಿತಿ ಹೇಗಿದೆ, ಆತನ ನಡೆ ಹೇಗೆ, ಆತನ ದುರಹಂಕಾರ ಹೇಗೆ, ನೀವು 100 ಸಲ ನೋಡಿದ್ದೀರಿ. ಅದನ್ನು ಹಳೆಯ ಬೇರೆ ಬೇರೆ ಉದಾಹರಣೆಗಳನ್ನು ನಿಮ್ಮ ಎದುರು ಕೊಡಬೇಕಾಗಿಲ್ಲ, ನಾನು ಬೇರೆ ಬೇರೆ ದೃಷ್ಟಾಂತಗಳನ್ನ ಹೇಳಬೇಕಾಗಿಲ್ಲ. ಪ್ರತಿ ಬಾರಿಯೂ ಆತ ಸುಳ್ಳು ಹೇಳುವುದು, ಪ್ರತಿ ಬಾರಿಯೂ ಈ ರೀತಿಯಾದ ನಾಟಕ ಆಡೋದು, ಪ್ರತಿ ಬಾರಿಯೂ ತನ್ನ ಅಹಂಕಾರದ ಪರಮಾವಧಿಯನ್ನು ತೋರ್ಪಡಿಸಿಕೊಳ್ಳುವುದು, ಇದನ್ನು ಮಾಡೋದರಲ್ಲಿ ನಿಸ್ಸೀಮ. ಮತ್ತು ಆತನ ಏನು ನೀವು ಅನ್ವರ್ಥವೇ ಆತ. ಅಹಂಕಾರದ ಅನ್ವರ್ಥ ಯಾರು ಅಂದರೆ ಡೊನಾಲ್ಡ್ ಟ್ರಂಪ್. ಆತ ಇದ್ದಕ್ಕಿದ್ದ ಹಾಗೆ ನರೇಂದ್ರ ಮೋದಿ ಈಸ್ ಮೈ ಗುಡ್ ಫ್ರೆಂಡ್, ಐ ಲೈಕ್ ಇಂಡಿಯಾ ಆ್ಯಂಡ್ ಯು ಕ್ಯಾನ್ ರಿಲೈ ಅಪಾನ್ ಮೀ, ಐ ಟ್ರಸ್ಟ್ ಮೀ ಅಂತೆಲ್ಲ ಯಾಕೆ ಹೇಳ್ತಾ ಇದ್ದಾರೆ? ಮೊನ್ನೆವರೆಗೂ ತೊಡೆ ಮೇಲೆ ಕೂಡಿಸ್ಕೊಂಡಿದ್ರು ಅವನ್ನ, ಆಸಿಮ್ ಮುನೀರ್ನ. ಇದಕ್ಕಿದ್ದ ಏನಾಗೋಯ್ತು? ಆಮೇಲೆ ಭಾರತವನ್ನು ಇನ್ನಿಲ್ಲದ ಹಾಗೆ ತೆಗಳ್ತಾ ಇದ್ರು, ಈಗೇನಾಗೋಯ್ತು ನೋಡಿ. ಇಷ್ಟು ಆಟವನ್ನು ಭಾರತದ ವಿರುದ್ಧ ಡೊನಾಲ್ಡ್ ಟ್ರಂಪ್ ಆಡಿದಾರಲ್ಲ, ಬೇರೆ ಯಾರೇ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ, ನರೇಂದ್ರ ಮೋದಿ ಜಾಗದಲ್ಲಿ ಬೇರೆ ಯಾವುದೇ ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ರಿವೋಲ್ಟ್ ಆಗಿರೋರು, ಏನಿಲ್ಲ ಅಂದರೂ ಪ್ರತಿಕ್ರಿಯೆಯನ್ನು ಕೊಟ್ಟಿರೋರು. ನರೇಂದ್ರ ಮೋದಿಯವರ ತಾಟಸ್ಥ್ಯ ಇದೆಯಲ್ಲ, ಅವರ ತಟಸ್ಥ ನೀತಿ ಇದೆಯಲ್ಲ, ಅದು ಡೊನಾಲ್ಡ್ ಟ್ರಂಪ್ ನತಮಸ್ತಕ ಆಗುವ ಹಾಗೆ ಮಾಡ್ತು. ನಡೆದಿರೋ ಬೆಳವಣಿಗೆಯನ್ನು ನೋಡಿ, ಸುಮ್ಮನೆ ಸೂಕ್ಷ್ಮವಾಗಿ ಗಮನಿಸಿ. ಚೈನಾಗೆ ಹೋದರು. ಚೈನಾಗೆ ಹೋದ ಸಂದರ್ಭದಲ್ಲಿ ಕ್ಸಿ ಜಿನ್ಪಿಂಗ್ ಇವರನ್ನು ಹೋಗಿ ಏರ್ಪೋರ್ಟ್ನಲ್ಲಿ ಆಹ್ವಾನಿಸಲಿಲ್ಲ, ಸ್ವಾಗತಿಸಲಿಲ್ಲ. ಅದಾದಮೇಲೆ ಸಭೆ ಸೇರಿದರು. ಸಭೆಯಲ್ಲಿ ನೇರವಾಗಿ ಡೊನಾಲ್ಡ್ ಟ್ರಂಪ್ ಜೊತೆ ಯಾವುದೇ ರೀತಿಯಾದಂಥ ಡೀಲ್ಗೆ ಒಪ್ಪಿಗೆಯನ್ನು ಕೊಡಲಿಲ್ಲ. ಉಭಯ ದೇಶಗಳ ಮಧ್ಯೆ ಮಾತುಕತೆ ಆಯಿತು. ಅದಾದ ಮೇಲೆ ವೈಟ್ ಹೌಸ್ನ ಸ್ಟೇಟ್ಮೆಂಟ್ಗಳು ಬಂದವು, ಡೊನಾಲ್ಡ್ ಟ್ರಂಪ್ ಅವರ ಸ್ಟೇಟ್ಮೆಂಟ್ಗಳು ಬಂದವು. ಇರಾನ್ ಯುದ್ಧವೇ ಮುಗಿದೋಯ್ತು, ಇರಾನ್ ಪರಮಾಣು ಶಕ್ತಿನ ಇಟ್ಕೊಳ್ಳಿಕ್ಕೆ ಎರಡೂ ದೇಶಗಳು ಒಪ್ಪಿಗೆ ಕೊಡ್ತಾ ಇಲ್ಲ. ಆಮೇಲೆ ಹಾರ್ಮೂಸನ್ನು ಓಪನ್ ಮಾಡಬೇಕು ಅಂತ ಕ್ಸಿ ಜಿನ್ಪಿಂಗ್ ಹೇಳ್ತಾ ಇದ್ದಾರೆ. ಚೈನಾ ಅಮೇರಿಕಾದ ಇಬ್ಬರೂ ನಿಲುವು ಒಂದೇ ಇದೆ. ಎಲ್ಲ ಬಡಬಡಿಸಿ ಆಗೋಯ್ತು. ಕ್ಸಿ ಜಿನ್ಪಿಂಗ್ ಒಂದೇ ಒಂದು ಸ್ಟೇಟ್ಮೆಂಟನ್ನು ಕೊಡಲಿಲ್ಲ. ಎಷ್ಟು ಅವಮಾನವನ್ನು ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಅವಮಾನವನ್ನು ಕ್ಸಿ ಜಿನ್ಪಿಂಗ್ ಡೊನಾಲ್ಡ್ ಟ್ರಂಪ್ ಮಾಡಿದರು. ಡೊನಾಲ್ಡ್ ಟ್ರಂಪ್ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ. ನನಗೆ ಈ ರೀತಿಯ ಹೊಡೆತವನ್ನು ಈತ ಕೊಡ್ತಾನೆ ಕ್ಸಿ ಜಿನ್ಪಿಂಗ್ ಅಂತ ನಿರೀಕ್ಷೆಯೇ ಮಾಡಲಿಲ್ಲ. ನಾನು ಜಗತ್ತಿನ ಸರ್ವಶ್ರೇಷ್ಠವಾದಂಥ ದೇಶದ ಅತಿ ದೊಡ್ಡ ಲಾರ್ಜೆಸ್ಟ್ ಎಕಾನಮಿ ಕಂಟ್ರಿ ಅಮೇರಿಕೆಯ ಅಧ್ಯಕ್ಷ, ಏನೇ ಇದ್ದರೂ ನಾನಲ್ಲಿ ಹೋದಾಗ ಅತಿಥೇಯ ರಾಷ್ಟ್ರದವರು ನನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ. ಪರಿಸ್ಥಿತಿ ಎಲ್ಲಿಗೆ ಬಂತು ಅಂದರೆ, ನಿಂತಲ್ಲಿ ಕೂತಲ್ಲಿ ಎಲ್ಲಿ ನನ್ನನ್ನು ಬೇಹುಗಾರಿಕೆ ದಳದವರು ಬೆನ್ನು ಹತ್ತಾ ಇದ್ದಾರೆ ಅಂತ ಎದ್ದು ಬಿದ್ದು ಅಲ್ಲಿರುವಂಥ ಎಲ್ಲ ವಸ್ತುಗಳನ್ನ ಬಿಸಾಕಿ ಓಡಿ ಬಂದರು ಎಲ್ಲ ಟೀಮ್. ಡೊನಾಲ್ಡ್ ಟ್ರಂಪ್ ಎಷ್ಟು ತಲೆ ತಗ್ಗಿಸಿ, ಎಷ್ಟು ಮೊಣಕಾಲು ಊರಿ ಕ್ಸಿ ಜಿನ್ಪಿಂಗ್ನ ಓಲೈಸೋದಂದರೆ, ನನ್ನ CEO, ನನ್ನ ದೇಶದ ಹೂ ಇಸ್ ಹೂ ಅನ್ನುವಂಥ ಈ CEOಗಳು ನಿಮಗೆ ಸೆಲ್ಯೂಟ್ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಎಲ್ಲಿಯಾದರೂ ಈ ರೀತಿ ಹೇಳಕ್ಕೆ ಸಾಧ್ಯ ಇದೇನ್ರಿ? ಆ್ಯಪಲ್ ಕಂಪ್ನಿ ಓನರ್ CEO ಬಂದು ಇವ್ರು ನಮಸ್ಕಾರ ಮಾಡ್ತಾನೆ ಅಂತ ಇವ್ರು ಹೇಳಿದರೆ ಏನು ಅರ್ಥ ಇದಕ್ಕೆ? ಸ್ಟಾರ್ಲಿಂಗ್ ಕಂಪ್ನಿ ಓನರ್ ಬಂದು ಈತನ ಎದುರಿಗೆ ನತಮಸ್ತಕನಾಗ್ತಾನೆ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ರಿ. ಎಂಥ ಮಾತ್ರ ಇದು? ಅಷ್ಟೆಲ್ಲ ಹೇಳಿದ್ರು ಕೂಡ ಸೊಪ್ಪು ಹಾಕಲಿಲ್ಲ. ಆತ ಈ ಕಡೆಯಿಂದ ಪಾಸ್ ಆದರು ಡೊನಾಲ್ಡ್ ಟ್ರಂಪು, ಈ ಕಡೆಯಿಂದ ಆತ ರಷ್ಯಾದ ವ್ಲಾದಿಮಿರ್ ಪುಟಿನ್ಗೆ ಆಹ್ವಾನವನ್ನು ಕೊಟ್ಟು ಕರೆಸ್ಕೊಳ್ತಾರೆ. ಡೊನಾಲ್ಡ್ ಟ್ರಂಪ್ಗೆ ಇದು ಗೊತ್ತಾಗೋಯ್ತು, ಚೈನಾದ್ದು ನಮ್ಮ ಆಟ ನಡೀಲಿಲ್ಲ. ಇನ್ನು ಪಾಕಿಸ್ತಾನವನ್ನು ನಂಬಿಕೊಂಡು ಭಾರತವನ್ನು ಆಟ ಆಡಿಸ್ಬೇಕು ಅಂತ ಇನ್ನಿಲ್ಲದಾಗ ಪ್ರಯತ್ನ ಮಾಡಿ, ಪ್ರತಿ ಬಾರಿಯೂ ಪಾಕಿಸ್ತಾನವನ್ನು ಮಧ್ಯಸ್ಥಿಕೆಗೆ ತರೋದು, ನಮ್ಮ ಆಸಿಮ್ ಮುನೀರು ನೋಡ್ಕೋತಾರೆ, ಅವರೇ ಸಂಧಾನ ಮಾಡ್ತಾರೆ ಅಂತ ಇಸ್ಲಾಮಾಬಾದ್ ಟಾಕ್ ಅಂತೇಳಿ ಒಂದು 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿ ಮಾತುಕತೆ ಕಳಿಸಿದರು. ಇವರ ಉಪಾಧ್ಯಕ್ಷರು ಬೇರೆ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಇರಾನ್ನವ್ರು ಬಂದರು. ಏನು ಮಾಡಿದರೂ ಕೂಡ ಇರಾನು ಒಂದೇ ಒಂದು ಲವಲೇಶವೂ ಈತನಿಗೆ ಬಗ್ಗಲಿಲ್ಲ. ಅಷ್ಟೇ ಅಲ್ಲ, ಪಾಕಿಸ್ತಾನ ಇರಾನಿಗೆ ಸಹಾಯ ಮಾಡಲಿಕ್ಕೆ ಇರಾನಿನ ಯುದ್ಧದ ಇಕ್ವಿಪ್ಮೆಂಟ್ ವಿಮಾನಗಳನ್ನು ತನ್ನ
ಏರ್ಬೇಸ್ನಲ್ಲಿ ಕದ್ದು ಮುಚ್ಚಿಟ್ಕೊಂಡಿತ್ತು. ಇದನ್ನು ಅಮೇರಿಕೆ ಪತ್ರಿಕೆಗಳು ಪಬ್ಲಿಷ್ ಮಾಡಿದವು. ಅಮೇರಿಕ ಪತ್ರಿಕೆಗಳು ಡೊನಾಲ್ಡ್ ಟ್ರಂಪ್ಗೆ ಇನ್ನಿಲ್ಲದ ಹಾಗೆ ಅವಮಾನ ಆಯಿತು. ಮಾತು ಮಾತಿಗೂ ಆಸಿಮ್ ಮುನೀರ್ ಪಾಕಿಸ್ತಾನ್ ಅಂತ ಹೇಳ್ತಾ ಇದ್ದಂಥ ಡೊನಾಲ್ಡ್ ಟ್ರಂಪ್ಗೆ ಭಾರತವೇ ವಾಸಿ ಅನ್ನಿಸ್ತು. ಈಗ ಒಂದು ಡೆವಲಪ್ಮೆಂಟ್ ಆಗಿದೆ. ಬಲೂಚಿನ ಕ್ವೆಟ್ಟಾದಲ್ಲಿ ಒಂದು ರೇಲ್ನ ಮೇಲೆ ಫಿದಾಯಿನ್ ಅಟ್ಯಾಕ್ ಆಗಿದೆ. ಒಂದು ವ್ಯಾನ್ನಲ್ಲಿ ಸಿಡಿಮದ್ದುಗಳನ್ನ ತುಂಬ್ಕೊಂಬಂದು ಬಾಂಬ್ಗಳನ್ನ ತುಂಬ್ಕೊಂಬಂದು ಗುದ್ದಿದ್ದಾರೆ. ಯಾವ ಟ್ರೇನು? ಸೈನಿಕರು ಬಕ್ರೀದ್ ಹಬ್ಬಕ್ಕೆ ಊರಿಗೆ ವಾಪಸ್ ಹೋಗ್ತಾ ಇರುವ ಸಂದರ್ಭದಲ್ಲಿ, ನೂರಾರು ಜನ ಇರುವ ಸಂದರ್ಭದಲ್ಲಿ, ಅವರು ತಮ್ಮ ಹಾಲಿಡೇ ಮಾಡಲಿಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಸಿವಿಲಿಯನ್ಸ್ ಇರುವಂಥ ಟ್ರೇನು, ಆರ್ಮಿಯ ಜನರಲ್ಗಳಿರುವಂಥ ಟ್ರೇನ್ ಮೇಲೆ ದಾಳಿ ಮಾಡಲಾಗಿದೆ. 24 ಜನ ಸತ್ತಿದ್ದಾರೆ, 70 ಜನ ಬದುಕುವ ಸಾಧ್ಯತೆ ಕೂಡ ಭಾಳ ಕಷ್ಟ ಅಂತ ಹೇಳಲಾಗ್ತಾ ಇದೆ. ಸಿವಿಲಿಯನ್ಸ್ ಕೂಡ ಸತ್ತಿದ್ದಾರೆ. ದೇಶದ ಪ್ರಧಾನಮಂತ್ರಿ ಮತ್ತು ಸೇನಾ ಜನರಲ್ ಏನು ಮಾಡಬೇಕು ಈ ಸಂದರ್ಭದಲ್ಲಿ? ಇಂಥದ್ದೊಂದು ದೊಡ್ಡದಾದಂಥ ಆಘಾತಕಾರಿ ಘಟನೆ ಆದ ಸಂದರ್ಭದಲ್ಲಿ ಸಂವೇದನಾಶೀಲರಾಗಿ ಜನರಿಗೆ ಧೈರ್ಯವನ್ನು ಹೇಳಬೇಕು. ಸೈನಿಕರಿಗೆ, ಯಾಕೆ ಆಸಿಮ್ ಮುನೀರ್ ತಾನೇ ಫೀಲ್ಡ್ ಮಾರ್ಷಲ್ ಆಗಿರೋದ್ರಿಂದ ತನ್ನದೇ ಬಂಧುಗಳಲ್ವ ಅವರು, ಅವರ ಕುಟುಂಬದವರ ಭೇಟಿಯಾಗಿ ಅವರಿಗೆ ಸಲ್ಲಿಸಬಹುದಾದಂಥ ಅಶ್ರುತರ್ಪಣ ಸಲ್ಲಿಸಿ ಅವ್ರದ್ದು ಏನು ಬೇಕು ವ್ಯವಸ್ಥೆ ಮಾಡಬೇಕು. ಎಲ್ಲಿದ್ದಾರೆ ಈಗ ಇಬ್ಬರು? ಜೊತೆಗೆ ಉಪ ಪ್ರಧಾನಿ ಇಶಾಕ್ ದಾರ್ನ ಕರ್ಕೊಂಡಿದ್ದಾರೆ. 3 ಜನ ಅಲ್ಲಿಗೆ ಕ್ಸಿ ಜಿನ್ಪಿಂಗ್ ಹತ್ರ ಹೋಗಿದ್ದಾರೆ ಚೈನಾಗೆ. ಯಾಕೆ ಹೋದರು? ಅಮೇರಿಕೆಗೆ ದುಡ್ಡು ಕೇಳಿದರು. IMFಯಿಂದ ಹೆಚ್ಚಿನ ದುಡ್ಡನ್ನು ಕೊಡಿಸಿ ಅಂತ ಕೇಳಿದರು. ನೀವೇ ಸಹಾಯ ಮಾಡಿ ಅಂತ ಹೇಳಿದರು. ಈಗ ನಿಮ್ಗೆ ಸಹಾಯ ಮಾಡಿದ್ದೆ ಜಾಸ್ತಿ, ಮತ್ತೆ ಮಾಡಲ್ಲ ಹೋಗಿ ಅಂತ ಒದ್ದು ಓಡಿಸಿದ ಡೊನಾಲ್ಡ್ ಟ್ರಂಪು. ಈ ಕಡೆ ಕ್ಸಿ ಜಿನ್ಪಿಂಗ್ ಹತ್ರ ಹೋಗಿದ್ದಾರೆ. ಕ್ಸಿ ಜಿನ್ಪಿಂಗ್ ಬಾಯಿಗೆ ಬಂದ ಹಾಗೆ ಎದರ ತಾಕೀತು ಮಾಡ್ತಾ ಇದ್ದಾರೆ. ನೀವು ಅಮೇರಿಕೆಯ ತೊಡೆ ಮೇಲೆ ಹೋಗಿ ಕೂಡೋದಾದ್ರೆ ನನ್ನ ಹತ್ರ ಬರೋ ಅಗತ್ಯ ಇಲ್ಲ, ನಿಮ್ಮನ್ನು ಇಟ್ಕೊಂಡು ನಾವೇನು ಮಾಡಬೇಕಾಗಿಲ್ಲ ಅಂತ ಆತ ಬೈತಾ ಇದ್ದಾರೆ. ಎಲ್ಲವೂ ಕಣ್ಣೆದುರಿಗೆ ಸ್ಪಷ್ಟವಾಗಿ ಡೊನಾಲ್ಡ್ ಟ್ರಂಪ್ಗೆ ಕಂಡಿದೆ. ಇನ್ನು ಮುಂದೆ ನನ್ನ ಆಟ ನಡೆಯೋದಿಲ್ಲ. ಭಾರತ ಇವತ್ತು ಜಗತ್ತಿನಲ್ಲಿ ಭಾಳ ದೊಡ್ಡದಾದಂಥ ಶಕ್ತಿ ಕೇಂದ್ರ. ಅದರ ಜೊತೆ ಇದ್ದರೆ ನನಗೆ ಘನತೆ, ಗೌರವ. ಅದನ್ನು ವಿರುದ್ಧ ಹಾಕ್ಕೊಂಡು ನಾನು ಸ್ಟೇಟ್ಮೆಂಟ್ ಕೊಡ್ತಾ ಕೂತ್ರೆ ಈಗಿರೋ ಮರ್ಯಾದೆ ಮೂಟ್ ಕಾಸಾಗತ್ತೆ ಅಂತ ಗೊತ್ತಾಗಿ ಆತ ಈಗ ನರೇಂದ್ರ ಮೋದಿ ಈಸ್ ಮೈ ಗುಡ್ ಫ್ರೆಂಡ್, ಯು ಕ್ಯಾನ್ ರಿಲೈ ಅಪಾನ್ ಅಮೇರಿಕಾ ಅಂತ ಹೇಳ್ತಾ ಇದ್ದಾರೆ. ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.